ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಂದನ ಗಂಗಯ್ಯ. ಸೊ ಇವತ್ತು ಕಡೆ ಶ್ರಾವಣ ಶನಿವಾರ, ಅದಕ್ಕೆ ನಾವು ಆಂಜನೇಯನ್ ಟೆಂಪಲ್ಗೆ ಹೋಗೋಣ ಅಂತ ಲಾಸ್ಟ್ ಇಯರು ಹೋಗಿದ್ವಿ. ಕಡೆ ಶ್ರಾವಣದ ದಿನಾನೇ ಹೋಗಿದ್ದು. ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದ್ರು. ಸೊ ಈ ಸಲನೂ ಹೆಂಗ್ ಮಾಡಿರ್ತಾರೆ ಅಂತ ನೋಡಕ್ಕೆ ಹೋಗ್ತಿದೀವಿ. ಅಂಡ್ ಬೆಟ್ಟನೂ ಹತ್ಬೇಕು ಅಂತ ಅನ್ಕೊಂಡಿದೀವಿ. ಸೊ ಬನ್ನಿ, ನಿಮ್ಗೂ ತೋರಿಸ್ತೀವಿ ಹೆಂಗಿರುತ್ತೆ ಏನು ಅಂತ. ಆ್ಯಂಡ್ ನಾನು ಇವಾಗ ಸದ್ಯಕ್ಕೆ ಚೈತ್ರ ಮನೇಲಿ ಇದ್ದೀನಿ. ಇವಾಗ ಹೊರಡಬೇಕು ಪದ್ಮನ್ ಜೊತೆ. 3 ಜನನೂ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಮಾರ್ನಿಂಗೇ ಹೋಗ್ಬೇಕಂತ ಅನ್ಕೊಂಡ್ವಿ, ಆಗ್ಲೇ ಇಲ್ಲ, ಟೈಮ್ ಆಗಿತ್ತು. ಇವಾಗ ಹೊರಡ್ತೀವಿ. ನಮಗೋಸ್ಕರ ಹೂವು ಕಿತ್ಕೊಂಡ್ ಬಂದಿದ್ದಾಳೆ ನೋಡಿ ಗೈಸ್, ಚೈತ್ರ. ಫುಲ್ ಕತ್ಲೆ ಕತ್ಲೆ ಕಾಣಿಸ್ತೈತೆ. ಇಲ್ಲೂ ಸೀತಾಪತೆಲ್ಲ ಮರ ಇದೆ. ಸೀತಾಫಲ, ಸೀತಾಫಲನ ಸೀತಾಪತಲನ? ರಾಮ್ ಸೀತಾಫಲ ಇದು. ರಾಮ್ಫಲ ಅಂತಾರೆ. ಓ, ಇದು ಬೇರೆನಾ? ಇಲ್ಲ ಕಣೆ, ಸೇಮ್ ತಾನೆ. ಇಲ್ಲ ಇಲ್ಲ, ಇದು ಬೇರೆ. ಏನ್ ಹೇಳು ಇದು? ಇದೇನು ಹೇಳು? ನಾನು ಇದನ್ನ ಟೇಸ್ಟೇ ಮಾಡಿಲ್ವಲ್ಲ. ಹಣ್ಣಾಗಿದ್ಯಾ? ಸೊ ಗೈಸ್, ಆಕ್ಚುಲಿ ನಾನು ಆವಾಗಲೇ 4ನೇ ಶನಿವಾರ ಲಾಸ್ಟ್ ಶ್ರಾವಣ ಅಂತ ಅನ್ಕೊಂಡಿದ್ದೆ. ಈ ಸಲ ಇನ್ನೂ ಒಂದು ನೆಕ್ಸ್ಟ್ ವೀಕು ಶ್ರಾವಣ ಇದೆಯಂತೆ. ಸೊ ಅದೊಂದು ಮಿಸ್ಟೇಕ್ ಆಯಿತು, ಸಾರಿ. ಸೊ ಇವಾಗ ಹೊರಡ್ತೀವಿ. ಇಲ್ಲಿ ಪದ್ಮ, ಚೈತ್ರ ಲಾಸ್ಟ್. ನೋಡಿ ಗೈಸ್, ನಮ್ಮನ್ನ ಬಿಟ್ಬಿಟ್ಟು ಹೋಗ್ತಾವಳೆ ಚೈತ್ರ. ಬ್ಯಾಗ್ ಎತ್ಕೊಂಡು ಹೋಗು. ಮತ್ತೆ ಆಟೋ ಬಂದ್ರೆ ನಿಲ್ಸಿರು, ಆಯ್ತಾ? ಬರ್ತಿದ್ದಾರೆ ನಮ್ಮ ಫ್ರೆಂಡ್ಸ್ ಅಂತ ನಿಲ್ಸಿರು. ಬಾಯ್, ಹುಷಾರು. ಹೇಳ್ತಾನೆ ಸಿಗಾಕೊಳ್ಳಲ್ಲ ಬಿಡು. ಈ ಬಿಲ್ಡಿಂಗು ಫ್ಯಾಕ್ಟ್ರಿ ಅವ್ರು ಕಟ್ಟಿರೋದು. ಎಷ್ಟು ವರ್ಷದಿಂದ, ನಾನು ಚಿಕ್ಕ ವಯಸ್ಸಿದ್ದಾಗಿಂದನೂ ಫ್ಯಾಕ್ಟ್ರಿ ಕಟ್ತೀನಿ ಅಂತ ಇಷ್ಟು ಜಮೀನನ್ನ ಹೋಲ್ಡ್ ಮಾಡಿದ್ದಾರೆ. ಬಟ್ ಸ್ಟಿಲ್ ನಾಟ್ ಎಟ್ ಪ್ರೊಸೆಸ್, ಏನೂ ಮಾಡಿಲ್ಲ. ರೋಡೆಲ್ಲ ಹಿಂಗೆ ಮಾಡಿದ್ದಾರೆ. ಅದು ಯಾವಾಗ ಏನು ಮಾಡ್ತಾರೋ ಗೊತ್ತಿಲ್ಲ. ಮೊನ್ನೆ ಒಳಗಡೆ ಹೋಗ್ಬಿಟ್ಟು ನೋಡ್ಕೊಂಡು ಬಂದ್ವಿ ನಾವೆಲ್ಲ, ನಾವು 3 ಜನನು. ಚೆನ್ನಾಗಿತ್ತು, ಒಂಥರ ಫುಲ್ ಸ್ಪೇಷಿಯಸ್ ಆಗಿ. ಫುಲ್ ಅಲ್ಲಿಂದ ಹೊರಗಡೆ ಬರೋಕ್ಕೆ ಮನಸ್ಸೇ ಆಗಿಲ್ಲ ನಮಗೆ. ಅದು ವಿಡಿಯೋ ಇದೆಯಲ್ಲ ನನ್ನ ಹತ್ರ. ಬಟ್ ಚೆನ್ನಾಗಿದೆ ಒಳಗಡೆ. ಎಂತಕ್ಕೆ ಮಾಡಿದಾರೋ ಗೊತ್ತಿಲ್ಲ. ಬಿಟ್ಟರೆ ನಾವೇ ಏನಾದರೂ ಮಾಡ್ಕೋಬೋದು, ಕೊಟ್ಟರೆ ಬೇಡ ಅಂತ. ಬೆಟ್ಟನೇ ಕಾಣಿಸ್ತಿಲ್ಲ, ಬೆಟ್ಟ ಕಾಣಿಸ್ತಿದೆ ಅಂತ ಬಿಡಿಸ್ತಾ ಇದ್ದೀನಿ. ಸೊ ಇದು ನಮ್ಮ ಸ್ಕೂಲಿನ ಯೂನಿಫಾರ್ಮ್ ಅಲ್ಲ. ಇವಾಗ ನಮ್ಮ ಸ್ಕೂಲ್ ಅವರೇ, ನಾನು ಓದಿದ ಸ್ಕೂಲಲ್ಲಿ ಓದ್ತಿರೋರೆ ಇವರು. ಬಟ್ ಯೂನಿಫಾರ್ಮ್ ಫುಲ್ ಚೇಂಜ್ ಗೈಸ್. ನಾವು ಚೂಡಿದಾರ್ ಹಾಕೊಂಡು ಹೋಗ್ತಾ ಇದ್ವಿ ಬ್ಲೂ, ಇವರು ಈ ಥರ ಟ್ರ್ಯಾಕ್ ಸ್ಯೂಟ್ ಅಂತಾರಲ್ಲ ಆ ಥರ ಡ್ರೆಸ್ ಹಾಕೊಂಡು ಹೋಗ್ತಾ ಇದ್ದಾರೆ. ಲೈಕ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಯೂನಿಫಾರ್ಮ್ ಆಲ್ಮೋಸ್ಟ್ ಇದೇ ಥರ. ಹಾಂ ಕೇಳೆ, ಎಕ್ಸ್ಟ್ರಾ ಚಾರ್ಜ್ ಅಂಕಲ್? ಅಂದರೆ ನಾರ್ಮಲಿ ಇವಾಗ ಅಷ್ಟೇ ತಾನೇ ಎಲ್ಲರಿಗೂ? ಹಾಂ ಸರಿ, ಎಕ್ಸ್ಟ್ರಾ ಹೋಗ್ತೀವಿ. ಈ ದೂರ ಆಗಲ್ವಿನಿ? ಅವ್ವ ನಾವು ಚೈತ್ರ ಅಜ್ಜಿ ಮನೆಗೆ ಬಂದಿದ್ವಿ. ಇವಾಗ ಜಡೆ ಎಣ್ಕೊಂಬಿಟ್ಟು ಹೋಗ್ಬಿಡೋಣ ಅಂತ ಆಟೋದಲ್ಲಿ ಬಂದಿದ್ರಿಂದ ಎಲ್ಲ ಹಾಳಾಗಿತ್ತು. ಎಲ್ಲ ಸೈಡ್ ಬಿಡು, ಅಜ್ಜಿ ತೋರ್ಸೋಣ. ಇದು ನಮ್ಮ ಚೈತ್ರ ಅವ್ರ ಅಜ್ಜಿರ ತಂಗಿ ಅಲ್ವಾ?
ಏನು ಅಜ್ಜಿದು ಲಕ್ಷ್ಮಜ್ಜಿ ನಮ್ಮ ಅವ್ವನ ಹೆಸರು. ಸೊ ಇಲ್ಲಿ ಬಂದಿದ್ವಿ, ತಲೆ ಅಂದ್ಕೊಂಡು ಇವಾಗ ಹೋಗ್ಬೇಕು. ಅದೇ ಇನ್ನೊಂದ್ಸಲ ಹೇಳ್ತೀನಿ ಹೋಗಿದ್ವಿ ಅಂತ. ಆಯ್ತು. ಗೈಸ್, ಇದು ಕೇಸರಿನಾಮ. ಇದು ಆಂಜನೇಯನ ಗುಡಿ ಒಳಗಡೆ ಸದ್ಯಕ್ಕೆ ಸಿಗಲ್ವಂತೆ. ಹಿಂಗಿಡ್ಕೊ ಅದಕ್ಕೆ ನನಗೆ ಇಡ್ತಾಳೆ ಚಂದ. ಇಲ್ಲಿ ಇತ್ತು ಅಜ್ಜಿ ಮನೇಲಿ. ಸೊ ಆಗ್ತಾ ಇದೀನಿ. ಎಂತ ಸಿಗಲ್ಲ ಅಂತ ಕೇಳು ಅಜ್ಜಿನ. ಅಜ್ಜಿ, ಈ ನಾಮ ಎಂತಕ್ ಸಿಗಲ್ಲ ಒಳಗಡೆ ದೇವ್ರ ಮನೇಲಿ? ಅಂಗಡಿಲಿ ಇಟ್ಟಿದ್ದೀರಾ? ಒಳಗಡೆ ಎಂತೂ ಕೊಡಲ್ಲ. ಒಳಗಡೆ ಕೊಡಲ್ವಂತೆ. ಸೊ ಇಲ್ಲೇ ತಗೊಂಡು ಹಚ್ಕೊಂಡ್ವಿ. ಚೈತ್ರ ಅವಾಗ್ಲೇ ಏನೋ ಮಿಸ್ಟೇಕ್ ಮಾಡಿದೆ. ಏನದು? ಅದು ನಾಮ ದೇವ್ರ ಮನೆ ಅಲ್ಲ, ದೇವಸ್ಥಾನದ ಒಳಗಡೆ ಹಾಕೊಳಕ್ ಬಿಡಲ್ಲಂತೆ. ಅಜ್ಜಿ ಗಾಡಿ ಅಲ್ಲ ಅಜ್ಜಿ, ಆಟೋದಲ್ಲಿ ಬಂದ್ವಿ. ತಪ್ಪು ಹೇಳ್ಬಿಟ್ಟಿದ್ದಾಳು. ಸಾರಿ ಚೈತ್ರ. ಅದು ನಾಮ ದೇವಸ್ಥಾನದಲ್ಲಿ ಸಿಗಲ್ಲ, ದೇವ್ರ. ಅದಕ್ಕೆ ನಾವು ಇವ್ರ ಮನೇಲಿ ಇತ್ತು, ಅದನ್ನ ಹಾಕೊಂಡ್ಬಿಟ್ವಿ. ಕೇಸರಿ ನಾಮ ಅಂತಾರಲ್ಲ ಆ ತರ. ಒಳಗಡೆ ಕೊಡಲ್ಲ ಅಂದ್ರೆ ಎಂತ ಕೊಡಲ್ಲ? ಅದು ಗೋಡೆಗೆಲ್ಲ ಬಳಿತಾರೆ, ಗೋಡೆ ಎಲ್ಲ ಗಲೀಜಾಗುತ್ತೆ ಅಂತ. ನಂಗೆ ಅವತ್ತು ಹೋಗಿದ್ವಿ, ಯಾರೋ ಹಂಗಂತ ಹೇಳಿದ್ರು. ಗೋಡೆಗೆಲ್ಲ ಇದ್ ಮಾಡ್ಬಿಡ್ತಾರೆ, ಗಲೀಜ್ ಮಾಡ್ತಾರೆ ಅಂತ ನಾವ್ ಕೊಡಲ್ಲ ಅಂತ. ಎಷ್ಟು ಕೇಳಿದ್ವಿ ಇಲ್ಲಿ ಇಲ್ಲಿ ನಮ್ಮ ಮನೆ ಅದೇ ಯಾರೋ ಹಿಂಗೆ ಹಾಕಿರೋದು ನೋಡಿ ಗೈಸ್, ಕಾಣಿಸ್ತೀನಿ. ಈ ತರ ಮಾಡ್ತಾರೆ ಅಂತಾನೆ ಕೊಡಲ್ಲ. ಸೊ ರೀಸನ್ ಗೊತ್ತಾಯ್ತಲ್ಲ. ಅಂಗಡಿಯಲ್ಲಿ ಸಿಗುತ್ತಂತೆ, ತಗೋಬಹುದು ನೀವು. ನಾನು ಆಗಲೇ ಏನು ಹೇಳಿದೆ, ಗುಡಿ ಒಳಗಡೆ ಸಿಗಲ್ಲ ನಾಮ. ಈ ಗುಡಿ ಒಳಗಡೆ ಸಿಗಲ್ಲ. ಬಟ್ ಆ ಕೇಸರಿ ನಾಮ ಬೆಟ್ಟದ ಮೇಲೆ ಅವರೇ ಇಡ್ತಾರೆ ಹಣೆಗೆ. ಸರಿ ಬಾ ಹೋಗೋಣ, ಟೈಮ್ ಆಯ್ತು. ವಿಡಿಯೋ ಮಾಡಿದ್ರೆ ಬೈಯಲ್ಲ ಅಲ್ಲ? ದೇವ್ರ ಏನಿದು? ಯಾರಾದ್ರೂ ಹೇಳೋರಿಲ್ವಾ? ಇಲ್ಲಿ ಕೋಲ್ಡು ಇಲ್ಲ. ಇದೇನೇನು? ಇದು ಆಂಜನೇಯನ ಇದೇ ತರ ಮುಖಾನೇ ಕಾಣಿಸ್ತಿಲ್ಲ. ಪ್ರೀವಿಯಸ್ ಇಯರು ನಾವು ಕಡೆ ಶ್ರಾವಣ ದಿನ ಬಂದಿದ್ದು. ಆವತ್ತು ಅಲಂಕಾರ ಮಾತ್ರ ಚೆನ್ನಾಗಿತ್ತು. ಆ ಪ್ರೀವಿಯಸ್ ಇಯರ್ದು ಆ ವ್ಲಾಗ್ ನೋಡ್ತಾ ಇದ್ದರೆ ನಂಗೆ ಲಿಟ್ರಲಿ ತುಂಬ ಖುಷಿಯಾಗುತ್ತೆ, ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂತ. ಸೊ ನಿಮಗೂ ಏನಾದರೂ ನೋಡಬೇಕು ಅಂತ ಅನಿಸಿದರೆ ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋ ಲಿಂಕ್ ಹಾಕಿರ್ತೀನಿ, ಗೋ ಆ್ಯಂಡ್ ವಾಚ್. ಇವಾಗ ದರ್ಶನ ಮಾಡಿಕೊಂಡು ಇಲ್ಲಿ ಬೆಟ್ಟಕ್ಕೆ ಹೋಗೋ ದಾರಿ ಇದು. ಸೊ ಬೆಟ್ಟ ಹತ್ತೋಣ ಅಂತ ಹೊರಟಿದ್ದೀವಿ. ನಡೀರಿ ಬೇಗ, ಟೈಮ್ ಆಯಿತು. ನಾ ವಿಡಿಯೋ ಮಾಡ್ಕೊಂಡಿದ್ದೀನಿ, ಅವ್ರು ವಿಡಿಯೋ ಮಾಡ್ಕೊಳಕ್ ಬಿಟ್ರು ಬಿಡು ಅಲ್ಲಿ. ಸೊ ಇವಾಗ ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಆಂಜನೇಯಂದು ಬೆಟ್ಟ ಹತ್ತೋಣ ಅಂತ ಹೊರಟಿದ್ದೀವಿ.
ಕಾಲು ಚುಚ್ತಿದೆ ನಡೆಯಕ್ಕಾಯ್ತೆ. ನಾನು ತಾರ್ಗೀರ್ ಹಾಕ್ಬಿಟ್ಟಿರ್ತಾರೆ ಅನ್ಕೊಂಡಿದ್ನಲ್ಲ ಚೈತ್ರ. ನಮ್ ಚಂದ್ರಕಲಾ ಬರ್ತಾಳೆ. ಚಂದ್ರಕಲನ ನಾನು ಚಂದನ ಬರ್ತದೆ. ಚಂದನ ಗಂಗಯ್ಯನ್ ಮಗಳು ಬರ್ತಾಳೆ ತಾರಾಕ್ಷಣ ಅಂತ ಹೇಳೋರು. ಅಕ್ಷರೆ ಬೈ ನಂದು 2 ವರ್ಷ. ಅದಕ್ಕೆ ನನ್ನ ಮಾತು ಎಲ್ಲಿ ಕೇಳ್ತೀರ ನೀವು? ಇಲ್ಲೆಲ್ಲ ಸ್ಲಿಪ್ಪರ್ ಬಿಡೋದು ಬೇಡ, ಅಲ್ಲೇ ಇರ್ಲಿ ಬಾ, ಏನಾಗಲ್ಲ. ಹಂಗ ಬೆಟ್ಟ ಕಾಣಿಸ್ತಿದೆ. ಲಾಸ್ಟ್ ಇಯರ್ ಬಂದಿದ್ವಿ. ಲಾಸ್ಟ್ ಇಯರು ಇದ್ರಲ್ಲಿ ಮಾಡಿದ್ದು, ಡ್ರೈ ಫ್ರೂಟ್ಸ್ ಅಲ್ಲಿ ಅಲಂಕಾರ ಮಾಡಿದ್ದು. ಆ ವಿಡಿಯೋನು ಅಪ್ಲೋಡ್ ಮಾಡಿದ್ದೆ. ನಿಮ್ಗೆ ಬೇಕಂದ್ರೆ ಹೋಗಿ ವಾಚ್ ಮಾಡಿ ಗೈಸ್. ಹಾ ಏನು ಎಣ್ಣೆ ಅಭಿಷೇಕ, ಆಮೇಲೆ ಫ್ಲವರ್, ನಾವು ಇವತ್ತಿನ ಚೆನ್ನಾಗಿತ್ತಲ್ಲ. ಡ್ರೈ ಫ್ರೂಟ್. ಇವತ್ತಿಂದು ಮಲ್ಲಿಗೆ ಹೂ ಅಲಂಕಾರ ಸಖತ್ತಾಗಿತ್ತು. ಫುಲ್ ಖುಷಿನೇ ಆಗೋಯ್ತು ನೋಡಿದ ತಕ್ಷಣ. ಅದು ಅಲಂಕಾರ ಎಷ್ಟು ಚೆನ್ನಾಗಿತ್ತು. ಬೆಟ್ಟಕ್ಕೆ ಏನಾದ್ರು ಕಾರ ಹತ್ತದೇನಾದ್ರು ಇದ್ದಿದ್ರೆ ಯಾರು ಬಿಡೋರು. ಇವಾಗ ಚಾಮುಂಡಿ ಬೆಟ್ಟನೂ ಅಷ್ಟೇ, ಬಸ್ ಇರೋದ್ರಿಂದ ಬಸ್ಸಲ್ಲೇ ಹೋಗ್ತಾರೆ. ಕಡಿಮೆ ಜನ ಹತ್ಕೊಂಡು ಹೋಗೋದು. ಇದನ್ನ ಏನಾದ್ರು ಹಂಗೆ ಮಾಡಕ್ಕಾಗಲ್ಲ. ಇಲ್ಲಿ ಬಂದು ಫೋಟೋ ಶೂಟ್ ಮಾಡ್ಕೊಂಡಿದ್ವಲ್ಲ ನಾವು, ನೆನಪಿದ್ಯಾ? ಯಾವ್ದು ಮದ್ವೆ ಕರ್ನಾಟಕ ಚೈತ್ರಂಗ್ ಹೋಗಿ ಬರುತ್ತಕ್ಕೆಲ್ಲ ನೆಂಟರುಗಳು. ಚೈತ್ರ ಆಲ್ಮೋಸ್ಟ್ ಹತ್ತತ್ರ ಬಂದ್ವಿ. ಇವಾಗ ಹತ್ತಕ್ಕೆ ಸ್ಟಾರ್ಟ್ ಮಾಡಬೇಕು. ರಶ್ ಇದೆ, ಫುಲ್ ರಶ್ ಇದೆ. ಲಾಸ್ಟ್ ಇಯರ್ ಸೇಮ್ ಸಿಚುಯೇಷನ್. ಕಬ್ಬಿನಲ್ಲಿ ಅಯ್ಯೋ ದೇವ್ರೆ, ಯಾರು? ಚೈತ್ರ ಫುಲ್ ನೆಂಟರುಗಳು ಜಾಸ್ತಿ ಅಪ್ಪ, ಮಾತಾಡ್ಸಕ್ ಹೋಗ್ತಿರ್ತಾಳ ಅವಳು. ಎಲ್ಲ ಓಕೆ, ಬಟ್ ಪ್ಲಾಸ್ಟಿಕ್ ಎಸೆಯೋದು ಯಾಕೆ ಅಂತ ಅರ್ಥ ಆಗ್ತಿಲ್ಲ. ಒಂದು ಡಸ್ಟ್ಬಿನ್ ಇಸ್ಕೊಂಡು ಹಾಕ್ಬೇಕಂತ ಗೊತ್ತಾಗ್ತಿಲ್ಲ ಅವರಿಗೆ. ಇಸ್ಕೊಂಡೆ ಬಂದ್ಬಿಟ್ಟೆ ನಾನು. ದೇವಸ್ಥಾನ ಮಗ್ಗಳಿಲ್ಲ ಅಲ್ಲಿ. ಚಿತ್ರ ಓಡ್. ಯಾರು
ಲೋಡಿಂಗ್ ಪಾಯಿಂಟ್ ಅಲ್ಲ, ವಾಪಸ್ ಗಾಡಿಯವರು ದೂರ ಎಲ್ಲ ಅದು ಎಲ್ಲಿ ಹೋಗ್ಬಿಟ್ಟು ಅನ್ಸುತ್ತೆ ಕಡೆ. ಬನ್ನಿ ಹೋಗೋಣ. ಫೈನಲಿ ರೀಚ್ ಆಗ್ಬಿಟ್ಟು ನಾವೇನ್ ಮೇಕಪ್ ಹಾಕ ಬಂದಿರ ಮಮ್ಮಿ? ಇರೋ ಮೇಕಪ್ ನನಗಿದ್ದದ್ದು ಅವಾಗ ಮಾಡ್ಕೋಬೇಕಾಗಿತ್ತು. ಚೆನ್ನಾಗಿಲ್ಲ ಅಯ್ಯೋ ಅಲ್ಲ, ಮಿಸ್ ಆಯ್ತಾ ಆ ವಿಡಿಯೋ? ಮಿಸ್ ಆಯ್ತಾ ಬೇರೆ ವಿಡಿಯೋ ಮಾಡ್ಕೊಂಡು ಮಾಡಿದೆ. ಹಲೋ ಬನ್ನಿ ಬನ್ನಿ. ಹೆಂಗ ಇಲ್ಲೋಡಿ ನನ್ನ ನಾಮ ಹೆಂಗಿಟ್ಟವ್ರು ನೋಡಿ. ಅಯ್ಯೋ ಎಷ್ಟೊಂದು ದೊಡ್ಡದಾಗಿ ಇಟ್ಬಿಟ್ಟವ್ರೆ. ಅಳಿಸ್ಕೊಂಡಿದ್ದು ಅತ್ತೆ ಎಳಿತಾ ಇದ್ದೀವಿ. ಆಲ್ಮೋಸ್ಟ್ ಆಲ್ರೆಡಿ ಇಳಿತೀವಿ. ಕಾಲ್ ಭಾಗ ಐತೆ ಎಳಿಯೋದಷ್ಟು, ಸ್ವಲ್ಪ ಅಷ್ಟೇ ಇಳಿದು ಬಿಡ್ತೀವಿ. ಓ ಇಲ್ಲ ಬಲಿ ಕೊಡೋದು. ಟೈಮು ಆಯ್ತು 4 ಆಯ್ತು. ಕೇಳೋ ತಾತನ ಅಲ್ಲಿ ಕೆಳಗಡೆ ಒಂದ್ ದೇವ್ರ ಐತಲ್ಲ, ಪಾದ ಹತ್ರ ಒಂದ್ ದೇವ್ರ ಐತಲ್ಲ, ಆ ದೇವ್ರ ಬಗ್ಗೆ ಹೇಳು. ಅದು ಆಂಜನೇಯ ಬಂಟ, ಅವನು ರಾವಣನ ಮಗ. ರಾವಣನ್ ಮಗ. ಹೌದಾ? ಇಂದ್ರಜಿತ. ಅಲ್ಲೇಂತ ಕೋಳಿ ಕುಯ್ತಾರೆ, ಅದಕ್ಕೆ ಅವನಿಗೆ ಬಲಿ ಕೊಡೋದು. ಇಂದ್ರಜಿತಂಗೆ ಯಾಕೆ ಕೊಡ್ಬೇಕು ತಾತ? ಅವನು ಯಾವ ಕಾಲದಲ್ಲೂ ಹನುಮಂತರಾಯನ್ನ ತಿಳ್ಕೊಳಕ್ ಹೋಗಿದ್ದಂತೆ. ಆಗ ಅವನ್ನ ಕಾಲ್ದಡಿ ಅದಕ್ಕೆ ನನ್ ನನ್ ಪಾದದ ಕೆಳಗಡೆ ಇರುವಂತ ಶಾಪ ಏನೋ ಕೊಟ್ಟನಂತೆ ಹನುಮಂತರಾಯ. ಅಲ್ಲಿ ಅದೇ ಗಡ್ಗಂಬದಲ್ಲಿ ಕೆಳಗಡೆ ಇಲ್ವಾ ಅವನು, ಅವನೇ ಇಂದ್ರಜಿತ. ಹನುಮಂತರಾಯನಿಗೆ ಇದು ಕೊಡಂಗಿಲ್ಲ, ಖಾರವ, ಅವನಿಗೆ ಬೆಲ್ಲನ ಮೊಸರನ್ನ. ನೀವು ಯಾವ್ದು ಅಷ್ಟೇ ಅದು ಬಂಟ್ರಿಗೆ ಮಾಡಿರೋದು. ಅದ್ಕೊಂಡು ಅರ್ಧ ಜನ ಮ್ಯಾಕ್ ಹೋಗ್ತಿಲ್ಲ ಈಗ, ಇಲ್ಲೇ ಎಡೆ ಇಕ್ಬಿಡ್ತಾರೆ, ಮುಡ್ಕೊಂಡು ಹೊಂಟ್ಬಿಡ್ತಾರೆ. ಅಲ್ಲೇನೋ ಗಾಳಿ ಕಲ್ಲು ಸಂಖ್ಯೆ ಕಲ್ಲಿನಲ್ಲಿ ಮ್ಯಾಕ್ ಹೋಗೋರು. ನೋಡ್ಬೇಕು ಅನ್ನೋರು ಹೋಗಿ ಹೋಯ್ತಾರೆ ಅಲ್ಲಿ.
ಅದೀಗ ನಮ್ಮ ದರ್ಬಾರದಲ್ಲಿ ಅದೆಲ್ಲ ಮಾಡಿದ್ದು ಅದಕ್ಕೇನು ಮಾಡಿದೆ ಬೆಂಗಳೂರಲ್ಲಿ ಅಂತಾನು ಒಂದು 25-30 ಲಕ್ಷ ಆಯ್ತಿದೆ. ಅವಾಗ ಹತ್ತುತ್ತಿದ್ರ? ದೇವಸ್ಥಾನಕ್ಕೆ ಬಂದಿದ್ದೆ, ಅದ್ದಿನ್ಕಲ್ಲು. ಲೆಕ್ಕಾಚಾರ ಮಾಡ್ಕೊಂಬತ್ತಿದ್ದು. ಈಗ ಕೈಲೇ ಬಿದ್ದಾಗಲಿಂದ ಮುಟ್ಬಿಟ್ಟೆ. ಎಷ್ಟು ಕಿಲೋಮೀಟರ್ ಮತ್ತೆ ಅವ್ರು ಒಬ್ಬನ ತಲೆ ಇತ್ತು ಎಷ್ಟು ಕಿಲೋಮೀಟರ್ ಇದೆ ಬೆಟ್ಟದ ಹೋಗಕ್ಕೆ? ಎಷ್ಟು ಕಿಲೋಮೀಟರ್ ಐತೆ? 2,000 ಮೆಟ್ಲು ಯಾಕ 2,000 ಮೆಟ್ಲು. 2 ಕಿಲೋಮೀಟ್ರು ಅದ್ ನಡ್ಕೊಂಡು ಹೋಗೋದು ಕೌಂಟ್ ಆಗುತ್ತಾ? ನಡ್ಕೊಂಡೇ ಹೋಗೋದು. 1 ವರ್ಷಕ್ಕೆ 5 ಸಲ ದೇವ್ರು ಹೊತ್ಕೊಂಡು ಹೋಗ್ಬೇಕು ಅಲ್ಲಿಗೆ. ಈ ಕಡೆ ನಾಳೆ ಬರೋವರು ಹೋಯ್ತದ ನಕ್ಕೆ. ಈ ಸಲ 5 ಶ್ರಾವಣನ 5 ವಾರನ ಏನೈತೆ ತಾತ? ಈ ಸಲ 5 ವಾರ ಬಿದ್ದೈತಂತೆ ಶ್ರಾವಣ. ಇಲ್ಲಿ 4 ಆಯ್ತು. ನೆಕ್ಸ್ಟ್ ವೀಕೆ ಕೊನೆ ವಾರ ಆಗುತ್ತೆ. ಮುಂದಕ್ಕೆ 5 ವಾರ. ಹಾ ಮತ್ತೆ ಕನೆ ವಾರ ದಿವಸ ಮ್ಯಾಕ್ ಹೋಯ್ತಾನೆ. ದೇವರು ಹೊತ್ಕೊಂಡು ಹೋಯ್ತಾರೆ. ಬೆಟ್ಟದಿಂದ ಬಂದು ವ್ಲಾಗ್ ಎಂಡ್ ಮಾಡೋದೇ ಮರ್ತೋಗಿತ್ತು. ಬೆಟ್ಟ ಹತ್ತಿ ಬಂದ್ವಿ, ಚೆನ್ನಾಗಿತ್ತು. ಲಾಸ್ಟ್ ಟೈಮ್ ಥರನೇ ಅಲಂಕಾರ ಮಾಡಿದ್ರು. ಲಾಸ್ಟ್ ಟೈಮ್ ಡ್ರೈ ಫ್ರೂಟ್ಸಲ್ಲಿ ಮಾಡಿದ್ರು ನಾವು ಕೊನೆ ವಾರ ಹೋದಾಗ. ಸೊ ಈ ಸಲ 5 ವಾರ ಏನೋ ಶ್ರಾವಣ ಬಿದ್ದಿದೆಯಂತೆ. ನಾವು ಹೋಗಿದ್ದು 4th ವೀಕು. ನೆಕ್ಸ್ಟ್ ವೀಕ್ ಇನ್ನೂ ಒಂದಿದೆ ಅಂತ ಹೇಳಿದ್ರು. ಮುಂಚೆ ನಮಗೆ ಗೊತ್ತಿರಲಿಲ್ಲ, 4ನೇ ವಾರ ಅಂತ ಅಂದ್ಕೊಂಡಿದ್ದೆ, ಅದೇ ಕಡೆ ಶ್ರಾವಣ ಅಂತ ಅಂದ್ಕೊಂಡು ಹೇಳ್ಬಿಟ್ಟಿದೆ. ಸೊ ಸಾರಿ ಫಾರ್ ದಟ್. ಓಕೆ, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಸೊ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಗ್ನಗ್ತಾ ಇರಿ, ಖುಷಿಯಾಗಿರಿ. ಬಾಯ್.